ಬಳ್ಳಾರಿಯ ಶಾಸ್ತ್ರಿನಗರದಲ್ಲಿ 300 ಕುಟುಂಬಗಳು ತಮ್ಮ ಮನೆಗಳಿಗೆ ಹಕ್ಕುಪತ್ರ ಪಡೆಯಲು ವರ್ಷಗಳಿಂದ ಕಾಯುತ್ತಿದ್ದಾರೆ. ಹಕ್ಕುಪತ್ರದ ಕೊರತೆಯಿಂದ ಅವರು ಬ್ಯಾಂಕ್ ಸಾಲ, ಸರ್ಕಾರಿ ಸೌಲಭ್ಯಗಳು ಮತ್ತು ಇತರ ಅಭಿವೃದ್ಧಿ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಈ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ತ್ವರಿತ ಪರಿಹಾರಕ್ಕಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಾವು ಶಾಸ್ತ್ರಿನಗರ ಕಡೆಯಿಂದ ಬಂದಿದ್ದೀವಿ. ನಾವು ನಮ್ಮ ಏರಿಯಾದಲ್ಲಿ ಇಲ್ಲಿ 30-40 ವರ್ಷದಿಂದ ಇದೀವಿ. ಎಲ್ಲರೂ ನಮಗೆ ಪಟ್ಟಗಳಿಲ್ಲ. ಅದಕ್ಕಾಗಿ ಡಿ ಸಿ ಸಾಹೇಬ್ರನ್ನ, ತಹಸೀಲ್ದಾರ್ ಮೇಡಮ್ನ ಎಲ್ಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀವಿ. ಎಲ್ಲರನ್ನ ಭೇಟಿ ಆಗಿದ್ದಕ್ಕೆ ನಮಗೆ ಬಹಳ ಖುಷಿ ಆಯಿತು. ನಮ್ಮ ಏರಿಯಾಗೆ ಇದು ಪಟ್ಟಗಳನ್ನ ಕೊಡಿಸ್ಬೇಕಂತ ನಾವು ಕೇಳ್ತೀವಿ. ಅವರು ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಮಾಡ್ತೀವಂತ ನಮಗೆ ಸ್ವಲ್ಪ ಭರವಸೆ ಕೊಟ್ಟಿದ್ದಾರೆ. ನಂಬಿಕೆ ಬಂದಿದೆ ನಮಗೆ ಮಾಡ್ತಾರ ಅವರು ಅಂತ. ನಾವು ದಯಮಾಡಿ ಎಲ್ಲ ಮಾಡಿಕೊಡ್ಬೇಕಂತ ಅವರನ್ನು ಬೇಡ್ಕೊಳ್ತಾ ಇದೀವಿ ಅಷ್ಟೇ. ಇವತ್ತು ನಾವು ಬಳ್ಳಾರಿ ಮಹಾನಗರದ 36ನೇ ವಾರ್ಡಿನ ಶಾಸ್ತ್ರಿನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ, AC ಸಾಹೇಬ್ರು, ರಾಜೇಶ್ ಸಾಹೇಬರಿಗೆ, ತಹಸೀಲ್ದಾರ್ ಮೇಡಮ್ಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರನ್ನು ಸಹ ನಾವು ಭೇಟಿ ಆಗಲಿದ್ದೇವೆ. ವಿಷಯ ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಶಾಸ್ತ್ರಿನಗರದ ನಿವಾಸಿಗಳು ಸುಮಾರು ಒಂದು 300 ಕುಟುಂಬಗಳು 45ರಿಂದ 50 ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮೊದಲು ಮುನ್ಸಿಪಾಲ್ಟಿ ಇದ್ದಾಗೂ ಟ್ಯಾಕ್ಸ್ ಕಟ್ಟಿದ್ದೀವಿ, ಕಾರ್ಪೊರೇಷನ್ ಇದ್ದಾಗೂ ಟ್ಯಾಕ್ಸ್ ಕಟ್ಟಿದ್ದೀವಿ, ಕರೆಂಟ್ ಬಿಲ್ ಕಟ್ಟಿದ್ದೀವಿ, ಕೊಳಾಯಿ ಬಿಲ್ ಕಟ್ಟಿದ್ದೀವಿ, ಡ್ರೈನೇಜ್ ಬಿಲ್ ಕಟ್ಟಿದ್ದೀವಿ. ಎಲ್ಲ ರೀತಿಯಿಂದಲೂ ನಾವು ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದ್ದೀವಿ. ಆದರೆ ನಮಗೆ ಇದುವರೆಗೂ ಸಹ ಹಕ್ಕುಪತ್ರ ಬಂದಿಲ್ಲ. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ಒಂದು ವಿಶೇಷ ಗಮನ ಕೊಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಇದು ಯಾವ ರೀತಿ ಇದು ಸಮಸ್ಯೆ ಬಗೆಹರಿಸಬೇಕು, ಯಾವ ರೀತಿ ನಮಗೆ ಹಕ್ಕುಪತ್ರ ಕೊಡೋಕೆ ಕಾನೂನು ತೊಡಕು ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಸರಿ ಮಾಡ್ಬೇಕಂತೇಳಿ ಅದನ್ನು ಶೀಘ್ರವಾಗಿ ಎಲ್ಲರೂ ಕೂಡ ಮನಗಂಡು ನಮ್ಮೆಲ್ಲ ಒಂದು 300 ಕುಟುಂಬಗಳಿಗೆ ಹಕ್ಕುಪತ್ರ ಬಂದರೆ ನಮಗೆ ಬೇರೆ ಬೇರೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ಆದ್ದರಿಂದ ಎಲ್ಲ ನಮ್ಮ ಶಾಸಕರು, ಯುವ ಶಾಸಕರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ವಿಶೇಷವಾಗಿ ನಮಗೆ ಈಗೇನು ಯುವಕರು ನಮ್ಮ AC ಸಾಹೇಬ್ರು ಇದ್ದಾರಲ್ಲ, ರಾಜೇಶ್ ಸಾಹೇಬ್ರು, ಅವರ ಒಂದು ಕಾರ್ಯವೈಖರಿ ಕೂಡ ನಮ್ಗೆಲ್ಲರಿಗೂ ಕೂಡ ಭಾಳ ಇಷ್ಟ ಆಗಿದೆ. ಅವರು ಕೂಡ ಒಂದು ಜಾಸ್ತಿ ಒತ್ತು ಕೊಟ್ಟು ನಮ್ಮ ಅವಧಿಯಲ್ಲಿ ನಮ್ಮ ಸಮಸ್ಯೆನ ಪರಿಹರಿಸ್ಕೊಡ್ತಾರೆ ಅಂತೇಳಿ ನಮ್ಮೆಲ್ಲರೂ ಕೂಡ ನಂಬಿಕೆ ಇದೆ. ಆದ್ದರಿಂದ ಎಲ್ಲರೂ ಸೇರಿ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ಅವ್ರನ್ನೂ ಕೂಡ ನಮ್ಮ ಸ್ಥಳಕ್ಕೆ ಆಹ್ವಾನಕ್ಕೆ ಬಂದಿದ್ದೀವಿ. ಸ್ಥಳ ಪರಿಶೀಲನೆ ಮಾಡಿ ನಮಗೆ ಸೂಕ್ತ ನ್ಯಾಯ ಕೊಡ್ಬೇಕಂತೇಳಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಎಲ್ಲ ನಮ್ಮ ಶಾಸ್ತ್ರಿನಗರ ಬಡಾವಣೆಯ ಮುಖಂಡರುಗಳು. ನಾವು ಶಾಸ್ತ್ರಿನಗರ ಕಡೆಯಿಂದ ಬಂದಿದ್ದೀವಿ. ನಾವು ನಮ್ಮ ಏರಿಯಾದಲ್ಲಿ ಇಲ್ಲಿ 30-40 ವರ್ಷದಿಂದ ಇದೀವಿ. ಎಲ್ಲರೂ ನಮಗೆ ಪಟ್ಟಗಳಿಲ್ಲ. ಅದಕ್ಕಾಗಿ ಡಿ ಸಿ ಸಾಹೇಬ್ರನ್ನ, ತಹಸೀಲ್ದಾರ್ ಮೇಡಮ್ನ ಎಲ್ಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀವಿ. ಎಲ್ಲರನ್ನ ಭೇಟಿ ಆಗಿದ್ದಕ್ಕೆ ನಮಗೆ ಬಹಳ ಖುಷಿ ಆಯಿತು. ನಮ್ಮ ಏರಿಯಾಗೆ ಇದು ಪಟ್ಟಗಳನ್ನ ಕೊಡಿಸ್ಬೇಕಂತ ನಾವು ಕೇಳ್ತೀವಿ. ಅವರು ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಮಾಡ್ತೀವಂತ ನಮಗೆ ಸ್ವಲ್ಪ ಭರವಸೆ ಕೊಟ್ಟಿದ್ದಾರೆ. ನಂಬಿಕೆ ಬಂದಿದೆ ನಮಗೆ ಮಾಡ್ತಾರ ಅವರು ಅಂತ. ನಾವು ದಯಮಾಡಿ ಎಲ್ಲ ಮಾಡಿಕೊಡ್ಬೇಕಂತ ಅವರನ್ನು ಬೇಡ್ಕೊಳ್ತಾ ಇದೀವಿ ಅಷ್ಟೇ. ನನಗೆ ಬರೋದಾದ್ರೆ ಸರ್, ನಾವೆಲ್ಲ ಜನ ಟೈಮ್ ಕೊಟ್ಟರೆ ನಾವು ಹೇಳ್ತೀವಿ. ಸರ್, ಇದೊಂದು ಆಶ್ರಮ ಇದೆ, ಗೊತ್ತಾಯ್ತು. ಕೆಳಗಡೆ ಫ್ಯಾಮಿಲಿ ನಾನು ಆಶ್ರಮ ಇದೆ. ಭಜನೆ ರೋಗಿ ಉಚಿತ ಪ್ರಸಾದ ಮತ್ತು ಉಚಿತ ಊಟ ವ್ಯವಸ್ಥೆ ಮಾಡಿದ್ದೀನಿ ಸರ್. ಒಂದು ಸಲ ಆಗಲಿ ಸರ್. ಹೌದಾ? ಏನೇನಿದೆ ನಿಮ್ಮ ಹತ್ರ ದಾಖಲಾತಿ? ಸರ್, ಈಗ ಅಪ್ಡೇಟ್ ಇಲ್ಲೂ ಟ್ಯಾಕ್ಸು, ಡ್ರೈನೇಜ್ ಬಿಲ್ಲು, ಕೊಳಾಯಿ ಬಿಲ್ಲು, ಕರೆಂಟ್ ಬಿಲ್ಲು BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ದಯಮಾಡಿ ಅನುಕೂಲ ಆಗಲಿ. ಸ್ವಲ್ಪ ಸ್ಪಾಟ್ ಇರುತ್ತೆ ತಾವು. ಬಳ್ಳಾರಿ ಶಾಸ್ತ್ರಿನಗರ ಕ್ಷೇಮಾಭಿವೃದ್ಧಿ ವತಿಯಿಂದ ನಾವು ಈಗಾಗಲೇ 30-40 ವರ್ಷಗಳಿಂದ ನಾವು ಆಗಲೇ ಗುತ್ತಿಗೆ ಕಟ್ಟಿದ್ದೇವೆ. ಕೊಳಾಯಿ ಬಿಲ್ಲು, ಡ್ರೈನೇಜ್ ಬಿಲ್ಲು ಎಲ್ಲ ಕಟ್ಟಿದ್ದೇವೆ. ನಮಗೆ ಇದುವರೆಗೆ ಯಾವುದೇ ಗೌರ್ಮೆಂಟ್ನಿಂದ ಸವಲತ್ತು ಬಂದಿಲ್ಲ. ಅದಕ್ಕಾಗಿ ನಾವು ಪಟ್ಟಕ್ಕಾಗಿ ನಾವು DC ಸಾಹೇಬ್ರ ಹತ್ರ ಮನವಿ ಮಾಡ್ಕೊತಿದ್ದೇವೆ.